study and cooperate till the meeting gets over. And now I request our Honorable President to ask the flag. जिंदाबाद 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 कांग्रेस जिंदाबाद जिंदाबाद कांग्रेस जिंदाबाद जिंदाबाद वर्कर्स यूनिटी जिंदाबाद जिंदाबाद वर्कर्स यूनिटी जिंदाबाद जिंदाबाद मास्टर कैप्टन बालसुब्रमण्यम 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 जिंदाबाद जिंदाबाद कांग्रेस जिंदाबाद जिंदाबाद लाल झंडा लाल झंडा लाल झंडा लाल झंडा लाल झंडा लाल झंडा इनकलाब जिंदाबाद इनकलाब जिंदाबाद इनकलाब ಇವಾಗ ನಮ್ಮ ಜನರಲ್ ಸೆಕ್ರೆಟರಿ ಏನು ಒಂದು ಸಭಾ ಸದಸ್ಯರಂತೆ ಚಂದ್ರಬಾಬು ಹೇಳಿ ಮತ್ತೆ ನಮ್ಮ ಬೇರೆ ದಿನಾಚರಣೆಯ ಒಂದು ಅಂಗವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಇವತ್ತಿನ ಒಂದು ಸಭೆಯ ನಡವಳಿಕೆಯನ್ನು ಅಜೆಂಡಾವನ್ನು ಕೂಡ ನಿಮ್ಮ ಮುಂದೆ ಇರಬೇಕಾಗಿ ಅದೇ ರೀತಿ ಏನು ಈ 20 ಸೆಕೆಂಡ್ ಬಿಎಂಎ 3 ವರ್ಷದಿಂದ ಹೇಳ್ಕೊಂಡು 20 ವರ್ಷದಿಂದ 3 ವರ್ಷದಿಂದ ಕರ್ಕೊಂಡು ಬಂದಿದ್ದೆವು. ಅದಕ್ಕೆ ಇವತ್ತು ಹೇಳಿ ಪ್ರಪಂಚಾದ್ಯಂತ ನಮ್ಮ ದೇಶಾದ್ಯಂತ ನಮ್ಮ ಬೆಂಬಲಕ್ಕಾಗಿ ಒಂದು ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಹಕ್ಕುಗಳಿಗೋಸ್ಕರ ಒಂದು 140 ವರ್ಷ ಆಗಿದೆ ನಮ್ಮ ಈ ಹಕ್ಕುಗಳನ್ನು ಪಡೆದು ಏನು ಬೇಡ ಎಂದು ಸಿಂಪಲ್ ಮೌಲ್ಯಗೊಂಡೆ ಇಟ್ಸ್ ಎ ಡೇ ಫಾರ್ 847. ನಮಗೆಲ್ಲ ಗೊತ್ತಿದೆ ಹಿಸ್ಟ್ರಿ ಇನ್ ದ ಇಯರ್ ಆಫ್ 1886 ಇನ್ ಯೂನಿವರ್ಸಿಟಿ ಆಫ್ ಚಿಕಾಗೋ ಏನು ನಮ್ಮ ಕಾರ್ಮಿಕರು ನಮ್ಮ ಹಕ್ಕುಗಳ ಹೋರಾಡಿದ್ರು. ಕಾಮ್ರೇಡ್ಸ್ ಅವಾಗೆಲ್ಲ ಕೆಲಸ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಬಂದ್ರೆ ಸೂರ್ಯ ಬರುವಂತ ಮನೆಗೆ ಹೋಗ್ತಾ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಎದುರಿಸಿ ಒಂದು ಸ್ಟ್ಯಾಂಡರ್ಡ್ ಟೈಮ್ ನಮಗೆ ವರ್ಕಿಂಗ್ ಅವರ್ಸ್ ಬೇಕಂತ ಏನ್ ಚಿಕಾಗೋದಲ್ಲಿ ಸ್ಟಾರ್ಟ್ ಆಯ್ತು ಬೇಡ ಹೋರಾಟ ಪ್ರಪಂಚದಂತ ಹರಡಿ ಅವತ್ತಿನ ದಿವಸ ಇರ್ಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಹೆಂಗಾಗಂತ ಘಟನೆಗಳು, ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಆ ಒಂದು ಪಬ್ಲಿಕ್ ಮೀಟಿಂಗ್ ಅಡ್ರೆಸ್ ಮಾಡ್ಲೇಬೇಕಂದ್ರೆ ಅಲ್ಲೊಂದು ಬಾಂಬ್ ಎಸೆದು ಆ ಬಾಂಬಲ್ಲಿ ಅನೇಕರು ಮೃತಪಟ್ಟರು. ಆ ಮೃತದಲ್ಲಿ ಒಬ್ಬ 7 ಪೊಲೀಸ್ ಆಫೀಸರ್ಸ್ ಕೂಡ ತೀರ್ಕೊಂಡ್ರು. ಆ ಪೊಲೀಸರು ಅದಕ್ಕೆ ವೆಂಜನ್ಸ್ ತೀರಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಕಾರ್ಮಿಕರನ್ನ ಕೂಡ ಲಾಠಿ ಚಾರ್ಜ್ ಮಾಡಿ ಅರೆಸ್ಟ್ ಮಾಡಿ ಅದರಲ್ಲಿ ಪಬ್ಲಿಕ್ ಅಲ್ಲಿ ಒಂದು 4 ಕಾಮ್ರೇಡ್ಸ್ ಬಂದ್ಬಿಟ್ಟು ಅವರು ಹ್ಯಾಂಗ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಹೋರಾಟ ಮುಂದೆ ನಡಿಬಾರ್ದು ಹೇಳ್ಬಿಟ್ಟು ಯಾರಂದ್ರೆ ಇವತ್ತು ನಾವು ಅವ್ರನ್ನ ನೆನೆಸ್ಕೋಬೇಕು. ಅಗಸ್ಟಿನ್ ಪೀಸಿಸ್, ಅಡಾಲ್ಫ್ ಫಿಶರ್, ಜಾರ್ಜ್ ಏಂಜಲ್ ಅಂಡ್ ಆಲ್ಬರ್ಟ್ ಆಫ್ ಆಸ್ಟ್ರೇಲಿಯಾ. The Stormation Works of Australia started their denied rights for 8 hours working day. Comrades, on this day, let us remember all those comrades who have sacrificed their life for the cause of working class. That is, ಡಿಸ್ಚಾರ್ಜ್ ಆಗಿ ಆ ಮಾಮೂಲ ರಿವೋಲ್ಟ್ ಆದಾಗ ಫೈರಿಂಗ್ ಆಯಿತು. ಆ ಫೈರಿಂಗ್ ಅಲ್ಲಿ ತನ್ನ ಪ್ರಾಣವನ್ನೇ ನಮ್ಮ ಸಲುವಾಗಿ ತ್ಯಾಗ ಮಾಡ್ತಕ್ಕಂಥ ನಮ್ಮ ಬಾಲಸುಬ್ರಹ್ಮಣ್ಯ ಕೂಡ ನೆನೆಸಬೇಕಾದ ದಿನ ಇವತ್ತು. ಯಾಕಂದ್ರೆ ಅವ್ರ ಪ್ರಾಣ ಬಂದ್ರೆ ನಾವು ಫಸ್ಟ್ up to the year of 1998 we were working 8.5 hours in pursuit. This is recorded in Bible. But in the year of 1999, under the leadership of Comrade R. Satyamurthy, he has restored the Mayday in Bible in the year of 1999 by achieving 8 hours. Nobody can forget. On that event, we called it for general board meeting today. Comrades, ನಿಮ್ಗೆಲ್ಲ ಗೊತ್ತಿದೆ ಈ ಒಂದು 21ನೇ ಬಿಎಂಇಗೆ ನಾವು ಚಾರ್ಜ್ ತಗೊಂಡಾಗ ನೀವು ಮುಂದ್ಗಡೆ ಏನೇನು ಅಚೀವ್ಮೆಂಟ್ ಮಾಡ್ತೀವಿ ಅಂತೆಲ್ಲ ಗೊತ್ತಿದೆ. ಆದರೂ ಕೂಡ ಅದನ್ನು ಈ ಜನರಲ್ ಬಾಡಿ ಮೀಟಿಂಗ್ ನಡೆಸಿತು ಜನರಲ್ ಸೆಕ್ರೆಟರಿ ಆಫ್ ದಿ ಗವರ್ನಮೆಂಟ್ ಇಂಡಿಯಾ ಡೆಲಿವರ್ಡ್ ಟು ಬೇಬಿ ದ ಇಂಟೆಂಟ್ ಟು ಗೆಟ್ ದ
ಇವನಯ ಆಸ್ತಿ ನಿಸ್ವಾರ್ಥ ದುಡಿಮೆಯ ಸ್ಫೂರ್ತಿ. 1981 ಇಸ್ವಿಯಿಂದ ಇವತ್ತು ಬೆಮೆದಲ್ಲಿ ಆಸ್ ಅ ಹೋಲ್ ಏನಾದ್ರು ಬೆನಿಫಿಟ್ ಆಗಿದೆ ಅಂತಂದ್ರೆ ಅದೆಲ್ಲದಕ್ಕೂ ಮುಂಚೂಣಿ ಕೆಎಫ್ ಬಿಎಂಇ ಕಾಮ್ರೇಡ್ಸ್. ಇವತ್ತು ನೋಡಿ, ನಾನು ಎಜುಕೇಶನ್ ನಿಮ್ಗೆ ಹೇಳಿದೆ 1995ರಿಂದ 2027 ನಿರಂತರವಾಗಿ ನಾನು ಪ್ರೆಸೆಂಟ್ ಮಾಡಿದ್ದೇನೆ. ಇವತ್ತು ಫ್ಯಾಕ್ಟರಿಗಳು 1986 88 ಅಕ್ಟೋಬರ್ 10 ಸಿಡಿಪಿ ಆಯಿತು. ಒಂದು ಸಿಡಿಪಿ 88 ಅಕ್ಟೋಬರ್ 10 ಸಿಡಿಪಿ ಆದ ನಂತರ ಇವತ್ತು ಈ ಬಿಎಂಎಲ್ ಅಲ್ಲಿ ಏನಾದ್ರು ಫೈನಾನ್ಷಿಯಲ್ ಬೆನಿಫಿಟ್ ಆಗಿದೆ ಅಂತಂದ್ರೆ ಸೊ ಬಿಕಾಸ್ ದ ಇನಿಷಿಯೇಟಿವ್ ಆಫ್ ಕೆಜಿಎಫ್ ಆಯಿತು. ಅಕ್ರಾಸ್ ದ ಕಂಟ್ರಿ ದೇರ್ ವಾಸ್ ಪರ್ಸೆಂಟೇಜ್ ಇಂಕ್ರಿಮೆಂಟ್ ಇಂಕ್ರೀಸ್ ಆಗಿದ್ದು ಫಸ್ಟ್ ನಮ್ಮ ಬಿಎಂಎಲ್ ಅಲ್ಲಿ ಬಜೆಟ್ ಭಾವೈಕ್ಯದ ಕಾಯಕ ಯೋಗಿ ಬೆವರಿನಿಂದ ಈ ದೇಶ ಕಟ್ಟುವ ಶಕ್ತಿ. ಎಲ್ಲರಿಗೂ 140ನೇ ಮೇ ದಿನದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಅವಿಸ್ಮರಣೀಯ ದಿನ ಅಂತ ತಪ್ಪಾಗಲಾರದು. ಇವತ್ತು ಬಿಎಂಎ ಎಕ್ಸಿಕ್ಯೂಟಿವ್ ಕಮಿಟಿ ಡಿಸಿಷನ್ ಮಾಡಿ ಇವತ್ತು ನಮಗೆ ಇಲ್ಲಿ 1 ಅವರ್ ನಮಗೆ ಟೈಮ್ ಕೊಡಿಸಿ ಇಲ್ಲಿ ಕುಳಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲಿಗೆ ಬಿಆಫ್ ಆಫ್ ಹೆಕ್ಟೇರ್ ನಮ್ಮ ಬಿಎಂಎಲ್ ಇವತ್ತು ಮೇಡೆ ಅಂದ್ರೆ ಇವತ್ತು ಹಬ್ಬ ಆಗಿರ್ಬೇಕು. ಒನ್ ಡೇ ಇವತ್ತು ನಾವು ಮೇಡೆ ಎಲ್ಲ ಕಡೆನೂ ಇಡೀ ವಿಶ್ವದಂತ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಿಸ್ತೀವಿ. ಅದಕ್ಕೆ ನಮ್ಮ ಕೂಡ ಬಿಎಂಎಲ್ ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಒತ್ತಾಯಪೂರ್ವಕವಾಗಿ ಬಿಎಂಎ ಅಧ್ಯಕ್ಷರ ಮನವಿ ಮಾಡಿದ ಒನ್ ಡೇ ರಜೆ ಕೊಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಮೇಡೆ ಅಂದ್ರೆ ಇವತ್ತು ನಮ್ಮೆಲ್ಲರ ಹಬ್ಬ. ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಮಾರ್ಕೆಟ್ 1896 ಚಿಕಾಗೋ ನಗರದಲ್ಲಿ ನಡೆದಂತ ಮಹಾ ಹೋರಾಟದಲ್ಲಿ ಅಂದಿನ ದಿನದಲ್ಲಿ 19ನೇ ಸೆಂಚುರಿಯಲ್ಲಿ ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಕ್ರಾಂತಿಕಾರಿ ಅಂದ್ರೆ ಕೈಗಾರಿಕೆ ಕ್ರಾಂತಿ ಆದಾಗ ಈ ಬಂಡವಾಳಶಾಹಿಗಳು ಏನು ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ಗಳು ಏನು ಶೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕರ 15ರಿಂದ 16 ಗಂಟೆಗಳು ಶೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಅವರೊಂದು ದೊಡ್ಡ ಹೋರಾಟ ಮಾಡಿದಾಗ ಅನೇಕ ಜನರು ತ್ಯಾಗ ಬಲಿದಾನಗಳನ್ನು ನೆನೆಸ್ಕೊಳ್ಳೋದ್ರೆ ಮೇಡೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವತ್ತು ಬೆಡ್ಶೀಟ್ ಆಯ್ತು. ಅಲ್ಲಿನ ಒಂದು ಬಂಡವಾಳಶಾಹಿಗಳು ಪಡೆದಂತ ಸರ್ಕಾರಗಳು ನಮ್ಮ ಕಾರ್ಮಿಕರು ಹೋರಾಟ ಮಾಡಿದಂತ ಗುಂಡೇಟಿಗೆ ಬಲಿಯಾಗಿ ರಕ್ತ ಅಲ್ಲಿ ಕೋಡಿ ಇರುತ್ತಲ್ವಾಗ ಆ ರಕ್ತದಿಂದ ಎದ್ದ ಬಟ್ಟೆನೆ ಕೆಂಪು ಬಾವುಟ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಎಗೇನ್ಸ್ಟ್ ಸೋಷಿಯಲ್ ಎಕ್ಸ್ಟ್ರಾಕ್ಟಿವ್ ಕ್ಲಾಸ್ ಪರವಾಗಿ ಇವತ್ತು ಹೋರಾಟ ಮಾಡೋದು. ಇವತ್ತೆಲ್ಲದಿದ್ರೆ ಅದು ಮೇಲೆಗೆ ಮತ್ತು ವರ್ಗಕ್ಕೆ ಸಂಬಂಧಪಟ್ಟಾಗಿದೆ. ಇವತ್ತು ಯಾರಾದ್ರೂ ಮಾನವೀಯತೆ ದೃಷ್ಟಿಗಳು ಉಳ್ಳವರಾಗಿದ್ದು ಶೋಷಣೆ ಕಂಡಲ್ಲಿ ಅದನ್ನ ವಿರುದ್ಧವಾಗಿ ನಡೆದಂತ ಕ್ರಿಯೆಯಲ್ಲಿ ಭಾಗವಹಿಸಿದ್ರೆ ಅವನೇ ಕಮ್ಯುನಿಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಶೋಷಣೆ ದಬ್ಬಾಳಿಕೆಗಳಿಂದ ನಿರಂತರವಾದ ಹೋರಾಟ ಪರಿಸ್ಥಿತಿ ಇಡೀ ಪ್ರಪಂಚದ ಕಾರ್ಮಿಕರಿಗಿದೆ. ಹಾಗೆ ಮತ್ತೊಮ್ಮೆ ನಾನು ಮೇಡೆ 140ನೇ ಒಂದು ದಿನಾಚರಣೆಯ ಒಂದು ಮೇಡೆ ಶುಭಾಶಯ ಹೇಳ್ತಾ ಮತ್ತೆ ಎಲ್ಲರೂ ಕೂಡ ಈ ಮೇಡೆ ಇವತ್ತು ಮುಂದಿನ ದಿನ ಸಕ್ಸಸ್ ಆಗಲಿ. ಈಗೆಲ್ಲ IPS ಕೋರ್ಟಲ್ಲಿ ನಮ್ಮ ಫಲಪ್ರದವಾಗಿದೆ. ಮುಂದಿನ ದಿನ ಕೂಡ ನಮ್ಮ ಬಿಎಂಎ ಇಂದ ಏನು ನಮ್ಮ ಬಿಟ್ಟೋಗಿದಂತ ಒಂದು ಬೆನಿಫಿಟ್ಸ್ ಇದೆ ಎಲ್ಲರಿಗೂ ನ್ಯಾಯಯುತವಾಗಿ ಒಂದು ಸಿಗುವುದಾಗಲಿ. ಅದು ಡಿಪ್ಲೊಮೋಸ್ ಟ್ರೈನಿಂಗ್ ಇರ್ಬೋದು, ಡಿವಿಷನ್ ಆಫ್ ಇನ್ಸೆಂಟಿವ್ ಇರ್ಬೋದು, ಅದು CDP ರಿಲ್ಯಾಕ್ಸೇಷನ್ ಇರ್ಬೋದು, ಅದು ಮಾಡೋದು ಯಾವುದೇ ಲೆಜಿಸ್ಲೇಷನ್ ಬಂದರೂ ಕೂಡ ನೀವೆಲ್ಲ ಸಹಕಾರ ಕೊಡಬೇಕಂತ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಒಂದು ಅವಕಾಶ ಕೊಡುವಂತ ವೇದಿಕೆಗೆ ತಮ್ಮೆಲ್ಲರೂ ವಂದಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಇನ್ಕ್ಲಾಬ್ ಲಾಂಗ್ ಲಿವ್ ಜೈ ಭಾರತ್, ಜೈ ಬಿಎಂಎ. ಅಲ್ಲಿ ಚಿಕಾಗೋ ಏರ್ ಮಾರ್ಕೆಟ್ ಏನು ಹೋರಾಟ ಮಾಡಿದ್ರು ಆವಾಗ ಇದ್ದಿದ್ದ ಕಂಪನಿ ಮೆಕಾರ್ಮಿಕ್ ಮೆಷಿನ್ ಕಂಪನಿ. ಆ ಕಂಪನಿಯಲ್ಲಿ ಕೆಲಸ ಮಾಡಿದಂತ ಕಾರ್ಮಿಕರು 8 ವರ್ಷಕ್ಕೋಸ್ಕರ ಹೋರಾಟಕ್ಕಿಳಿದ್ರಲ್ಲಿ ಆ ಹೋರಾಟ ಎಲ್ಲಿಗೆ ಬಂದು ನಿಂತಿತ್ತಂದ್ರೆ ಇವತ್ತು ಇಡೀ ಪ್ರಪಂಚನೇ ಅದನ್ನ ಅನುಭವಿಸಿದೆ ಕಾಮ್ರೇಡ್. ಆ ಕ್ರೆಡಿಟ್ ಬಂದ್ಬಿಟ್ಟು ಅವ್ರ ಏರ್ ಮಾರ್ಕೆಟ್ ಅಲ್ಲಿ ಏನು ಹೋರಾಟದಲ್ಲಿ ಆ ಬಾಂಬ್ ಬ್ಲಾಸ್ಟ್ ಮಾಡಿ ಅಲ್ಲಿ ಹಲವಾರು ಆಫೀಸರ್ಸ್, ಹಲವಾರು ಸಿವಿಲಿಯನ್ಸ್ ಪ್ರಾಣ ಹೋಯ್ತು ಕಾಮ್ರೇಡ್. ಈ
ರೈಟ್ ಬಂದ್ಬಿಟ್ಟು ನಾವು ಕೂಡ ಅವ್ರು ನಡೆಸ್ಕೋಬೇಕು. ಅವ್ರ ಹೋರಾಟ ತೆಗ್ದಿಲ್ಲ ಅಂದ್ರೆ ಇವಾಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಗೊತ್ತಾಗಿರಲಿಲ್ಲ. ಯಾಕಂದ್ರೆ ಆ ಕಾಲದಲ್ಲಿ 12 to 16 hours per day ವರ್ಕಿಂಗ್ ಡೇ ಇತ್ತು. ಇದನ್ನ ಓವರ್ಕಮ್ ಮಾಡಿದ್ದು ಆ ಎ ಮಾರ್ಕೆಟ್ ಅವ್ರ ಇನ್ಸಿಡೆಂಟ್ ಇವತ್ತು ಇಡೀ ದೇಶ ಮಾತ್ರ ಇಡೀ ಪ್ರಪಂಚ ಅನುಭವಿಸಿದೆ ಕಾಂಗ್ರೆಸ್. ಭವ್ಯ ಭಾರತದ ಬುನಾದಿಯಲ್ಲಿ ಅಡಿಗಲ್ಲು ಕಾರ್ಯನಿಷ್ಠೆಯ ಸಮಯ ಪ್ರಜ್ಞೆ ಪ್ರತಿ ಕಾಣದಲ್ಲು. ಏನಂದ್ರೆ ನಮ್ಮ ಕಾರ್ಮಿಕರ ಒಂದು ಒಗ್ಗಟ್ಟಿನ ತೋರಿಸೋದೇ ಈ ಮೇಡೆ. ಇವತ್ತು ನಾವು ಈ ಮೇಡೆ ಮಾಡ್ತಾ ಇರೋದು, ಇಷ್ಟು ಜನ ಸೇರಿರೋದು ನಮ್ಮ ಶಿವಪ್ರಕಾಶ್ ಅವರಿಗೆ ನಮ್ಮ BMA ಇವತ್ತು ಡಿಸಿಷನ್ ತಗೊಂಡು ಇಷ್ಟು ಜನ ಸೇರಿಸಿದ ಉದ್ದೇಶ ಏನಂದ್ರೆ ಬರೋ ಕಾಲದಲ್ಲಿ ಬರೋ ಚಾಲೆಂಜಸ್ಗೆ ನಾವೆಲ್ಲ ಯುನಿಟಿ ಆಗಿರ್ಬೇಕನ್ನೋದು ಒಂದು ಉದ್ದೇಶದಿಂದನೇ ಈ ಒಂದು ಮೇಡೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಕಾಂಗ್ರೆಸ್ ನೀವು ನೋಡ್ಬೋದು 1886 ಅಲ್ಲಿ ಅಷ್ಟೊಂದು ಹೋರಾಟ ಮಾಡಿ ಆ ಒಂದು ಸ್ಯಾಕ್ರಿಫೈಸ್ ಇಂದ ಇವತ್ತು ಬಂದಿದ್ರೆ ಇಮಿಡಿಯೇಟ್ ನಮಗೆ 8 hours ವರ್ಕ್ ಅನ್ನು ಕೊಟ್ಬಿಟ್ಟಿಲ್ಲ. ಇದನ್ನ ರೆಕಗ್ನೈಸ್ ಮಾಡಿದ್ದೆ ಬಂದು 1889 ಅಲ್ಲಿ ಮತ್ತೆ ಸೆಕೆಂಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಕೆಲವರು ಗೊತ್ತಿರುತ್ತೆ. ಆ ಒಂದು ಕಾನ್ಫರೆನ್ಸ್ ಅಲ್ಲಿ ಕೆಲವೊಂದು ಸೋಷಿಯಲ್ ಪಾರ್ಟೀಸ್, ಲೇಬರ್ ಪಾರ್ಟೀಸ್ ಇವರೆಲ್ಲ ಸೋಷಿಯಲಿಸ್ಟ್ ಮತ್ತೆ ಲೇಬರ್ ಪಾರ್ಟೀಸ್ ಇವರೆಲ್ಲ ಸೇರಿ ಅವರೊಂದು 1886 ಅಲ್ಲಿ ಅವ್ರ ಲೈಫ್ ಅನ್ನ ಸ್ಯಾಕ್ರಿಫೈಸ್ ಮಾಡಿದಂತ ಆ ಒಂದು ಕಾರ್ಮಿಕರಿಗೋಸ್ಕರ ಆ ಒಂದು ಮೇಡನ್ನ ಅವತ್ತನ್ನ ರೆಕಗ್ನೈಸ್ ಮಾಡ್ತಾರೆ. ಅದನಂತರ ಇಮಿಡಿಯೇಟ್ ಆಗಿ ನಮ್ಮ ಇಂಡಿಯಾದಲ್ಲಿ ನಮ್ಗೆ ಅಷ್ಟು ಈಸಿಯಾಗಿ 8 hours ವರ್ಕ್ ಅನ್ನೋದು ಈಸಿಯಾಗಿ ಸಿಗ್ಲಿಲ್ಲ. 1923 ಆಲ್ರೆಡಿ ಯಾರೋ ಒಂದು ಕಾಮ್ರೇಡ್ ಮಾತಾಡುವಾಗ ಹೇಳಿದ್ರು, ಇಂಡಿಯನ್ ಸಾಯಿಲಲ್ಲಿ 1923 ಅಲ್ಲಿ ಚೆನ್ನೈಯಲ್ಲಿ ಫಸ್ಟ್ ಟೈಮ್ ರೆಡ್ ಫ್ಲಾಗ್ ಬಂದು ನಮ್ಮ ದೇಶದಲ್ಲಿ ರೆಡ್ ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಅದ್ರ ಉದ್ದೇಶ ಬಂದು ಅವತ್ತು ಬಂದು ನಮಗೆ 8 hours ಬಂದ್ಬಿಡುತ್ತಂತ ಒಂದು ಉದ್ದೇಶದಲ್ಲಿ ಅದು ಮಾಡಿಲ್ಲ. ಅದು ಆ 8 hours ನಮಗೆ ಒಂದು ಕಾನೂನಾಗಿ ಬರಬೇಕು, ಲೇಬರ್ ಕಂಡೀಷನ್ಸ್ ಒಂದು ಇಂಪ್ರೂವ್ ಆಗಬೇಕು, ಆ ತರ ಒಂದು ಹಲವಾರು ವಿಷಯದ ಬಗ್ಗೆ ಆ ಒಂದು ಮತ್ತೆ ಮೇಡೆ ಬಂದು ಇಲ್ಲಿ ಇಂಡಿಯಾದಲ್ಲಿ ಲೀವ್ ಕೊಡಬೇಕು, ಮೇಡೆ ಬಂದು ಹಾಲಿಡೇ ಮಾಡಬೇಕನ್ನೋ ಒಂದು ಉದ್ದೇಶದಲ್ಲಿ ಅವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪ್ಯಾಕೇಜ್ ಮಾಡ್ತಾರೆ. ಅದನಂತರ ಇವತ್ತು ನಾವು ಕಾನೂನು ರೈಟ್ಸ್ 8 hours ಏನ್ ನಾವು ಮಾತಾಡ್ತಾ ಇದ್ವೋ, ಒಂದು ಕಾರ್ಮಿಕರಂದ್ರೆ ನಾವು ಯಾವಾಗಲೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಮರೆಯಲೇಬಾರದು. ಯಾಕಂತಂದ್ರೆ ಇವತ್ತು ನಮ್ಮ ಕಾನೂನಿಗೋಸ್ಕರ, ನಮ್ಮ ಕಾರ್ಮಿಕರಿಗೋಸ್ಕರ ಎಷ್ಟೋ ಬೇರೆ ಬೇರೆ ರಂಗದಲ್ಲಿ ಅವರು ನಮಗೂ ಸಪೋರ್ಟ್ ಆಗಿದ್ದಾರೆ. ಇವತ್ತು ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟು ಇವತ್ತು 44 ಲೇಬರ್ ಲಾಸ್ ನ ನಮ್ಗೆ ಕೊಟ್ಟಿದ್ದಾರೆ. 44 ಲೇಬರ್ ಲಾಸ್ ಯಾವ ರೀತಿಯಲ್ಲಿ ಇದೆ ಅಂದ್ರೆ ನಮ್ಮ ಎಂಪ್ಲಾಯೀಸ್ ಒಂದು ರೈಟ್ಸ್, ಎಂಪ್ಲಾಯೀಸ್ ಒಂದು ಪ್ರಿವಿಲೇಜ್ ಗೋಸ್ಕರ, ಎಂಪ್ಲಾಯೀಸ್ ಒಂದು ವೆಲ್ಫೇರ್ ಗೋಸ್ಕರ, ಎಂಪ್ಲಾಯೀಸ್ ಒಂದು ಸೋಷಿಯಲ್ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಎಲ್ಲ. ಮತ್ತೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಕಾರ್ಮಿಕರು ಹೇಳ್ತಾರೆ ಏನೇ ಬೆನಿಫಿಟ್ಸ್ ಬಂದ್ರು ಸುಮ್ಮನೆ ಬರಲ್ಲ ಅಂತ. ಆ ತರ ಸುಮ್ಮನೆ ಬರಲ್ಲ, ಏನೋ ಒಂದು ಸಂದರ್ಭ ಆದ್ರೇನೋ ಅದನ್ನ ಗ್ರೀವೆನ್ಸ್ ತಗೊಂಡೋಗು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ತಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಮಯ ಪ್ರಜ್ಞೆ ಪ್ರತಿ ಕಾಣದಲ್ಲು ಜೀವನ ಹಾದಿ ಮುಗಿಯದಂತೆ ನಡೆಯುವನು, ಮಳೆಯೋ ಚಳಿಯೋ ಸುಡುವ ಬಿಸಿಲಲ್ಲಿ ಶ್ರಮದ ಚಂದ ನಡೆಸುವನು. ಹಲವಾರು ನಮ್ಮ ಹಿರಿಯ ನಾಯಕರು, BMA ರೂಲ್ ಮಾಡಿದ ನಾಯಕರು ಜಾಬ್ ಕಳ್ಕೊಂಡ್ರು, ಸಸ್ಪೆನ್ಷನ್ಗಳಾದ್ರು. ಅದು BMA ಬಲಿಷ್ಠವಾಗಿದೆ ಅಂತ ಅರ್ಥ. ಅದು ಕಾರ್ಮಿಕರ ಒಂದು ಶಕ್ತಿಯನ್ನು ತೋರಿಸುವ ಪ್ರತೀಕ. ಕಾರ್ಮಿಕರ ಒಂದು ಶಕ್ತಿ. BMA ಯಾವಪ್ಪ ಶಕ್ತಿ ಅಂತಂದ್ರೆ ನಮ್ಮ ಕಾರ್ಮಿಕರ ಶಕ್ತಿ. ಇವತ್ತು ಕೇಂದ್ರ ಕಾಂಗ್ರೆಸ್ ಎಂಎಸ್ ಎಲ್ಲ ಇಲ್ಲ ಇದ್ದಾರೆ, ನೀವೇ ನಮಗೆ ಶಕ್ತಿ. ನಿಮ್ಮ ಒಂದು ಬೆಂಬಲದಿಂದ, ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಒಂದು ಪ್ರೋತ್ಸಾಹದಿಂದ ಇವತ್ತು 21st BMA ಹಲವಾರು ವಿಷಯಗಳನ್ನು ನಾವು ಸಾಲ್ವ್ ಮಾಡ್ಕೊಳ್ತೀವಿ. ನಾವು ಕೂಡ BMA ಕೆಲವಾರು ಬದಲಾವಣೆಗಳು ಮಾಡಬೇಕು. BMA ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ನಾವು ಕೂಡ ಅಮೆಂಡ್ಮೆಂಟ್ ಮಾಡಬೇಕು. 2023 ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ.
ಇವತ್ತೇನು 140ನೇ ಮೀಟಿಂಗು ಸ್ವಾಗತಿಸಿದ ಮತ್ತೆ ನಮ್ಮ PMA ಜನರಲ್ ಬಾಡಿ ಮೀಟಿಂಗ್ಗೆ ಎಲ್ಲ ಬಂದ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಮತ್ತೆ ಇವತ್ತೇನು 7 ಜನ ಬೇರೆ ಮೀಟಿಂಗ್ಸ್ ಮಾತಾಡಿದ್ರು ನಮ್ಮ ಮೈಸೂರಿನಿಂದ ಬಂದಿರ್ತಕ್ಕಂಥ ರಾಜ್ಯದ ಅದೇ ರೀತಿಯಾಗಿ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಆಫೀಸರ್ಸ್ಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ PMA ಕಾರ್ಯಕರ್ತರ ತೀರ್ಮಾನದ ಪ್ರಕಾರ ಇವತ್ತು ನಮ್ಮ 140ನೇ ಕಾರ್ಮಿಕ ದಿನಾಚರಣೆ ಏನು ಅಂತಾರಾಷ್ಟ್ರೀಯ ಲೇಬರ್ ಡೇ ಅಂತ ಹೇಳ್ತಾರೋ ಅದು ಹಾಗೂ ನಮ್ಮ PMA ಜನರಲ್ ಬಾಡಿ ಮೀಟಿಂಗ್ ಹಮ್ಮಿಕೊಂಡಿದ್ದೀವಿ. ಇವತ್ತು ಕೂಡ ಅದನ್ನು ಯಶಸ್ವಿಯಾಗಿ ನಾವು ನಡೆಸಿದ್ದೀವಿ. ನಮ್ಮ ಅಧ್ಯಕ್ಷರನ್ನ ಅಧ್ಯಕ್ಷತೆ ವಹಿಸಿದ್ರು. ಈ 140ನೇ ಕಾರ್ಮಿಕ ದಿನಾಚರಣೆ ನಾವು ಏನು ಹೇಳಕ್ಕೆ ಮಾಡ್ತೀವಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಸವಲತ್ತು ಕಾರ್ಮಿಕರಿಗೆ ಈಸಿಯಾಗಿ ಸಿಗೋದು ಇಲ್ಲ. ಎಲ್ಲ ಒಂದು ಏನು ಬೆನಿಫಿಟ್ಸ್ ನಾವು ಪಡೆದಿದ್ದೀವೋ ಎಲ್ಲ ಹೋರಾಟ ಮುಖಾಂತರ ಪಡೆದಿದ್ದೀವಿ. ಅದು 8 ಗಂಟೆ ಕೆಲಸ ಇರ್ಬೋದು, ನಮ್ಮ ಸೇಫ್ಟಿ ಶೂಸ್ ಇರ್ಬೋದು, ನಮ್ಮ ಯೂನಿಫಾರ್ಮ್ ಇರ್ಬೋದು, ಅಥವಾ ತಿನ್ನಲಿಕ್ಕೆ ತಟ್ಟೆ ಕೂಡ ನಾವು ಒಂದು ಹೋರಾಟ ಮಾಡಿಕೊಂಡಿದ್ದೇವೆ. ಅದು ಇತಿಹಾಸ ಇದೆ ಈ ಕಂಪನಿಯಲ್ಲಿ. ಅದಲ್ಲದೆ ಇವತ್ತು ಅನೇಕ ಚಾಲೆಂಜಸ್ ನಮ್ಮ ಮುಂದೆ ಇದೆ. ಗೊತ್ತಿರ್ಬೋದು, ನಿನ್ನೆ ತಾನೇ ನಮ್ಮ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ನಾವು ಏನು ಕೇಸು ಹಾಕಿದ್ದೀವೋ ರಿಗಾರ್ಡಿಂಗ್ EPS 95 ಎಂಪ್ಲಾಯಿ ರಿಟೈರ್ಡ್ ಆದಮೇಲೆ ಕೂಡ ನಮ್ಮ ಒಂದು ಜೀವನವನ್ನು ತುಂಬ ಸುಖವಾಗಿ ಒಂದು ದೃಷ್ಟಿಯಿಂದ ನಡೆಸಬೇಕಾದ್ರೆ ನಮ್ಮ ಆಫ್ಟರ್ ರಿಟೈರ್ಮೆಂಟ್ 3rd ಬೆನಿಫಿಟ್ ಪೆನ್ಷನ್ ಬೇಕಂತ ಏನು ಸರ್ಕಾರ ಒಂದು EPS 95 ಇಂಟ್ರೊಡಕ್ಷನ್ ಮಾಡಿತ್ತು, ಒಂದು EPF ಒಂದು ಡಿನೈ ಮಾಡ್ಕೊಂಡು ಬಂದು 2022ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಅದನ್ನು ನಮ್ಮ ಪರವಾಗಿ ಹೇಳಿದ್ರು ಕೂಡ ಡಿನೈ ಮಾಡಿದ್ರು. ಅದು ನಾವು ಹೈಕೋರ್ಟಲ್ಲಿ ಕೇಸ್ ಹಾಕಿ ನಿನ್ನೆ ನಮ್ಮ ಪರವಾಗಿ ಆಗಿದೆ. ಎಲ್ಲ ಹೋರಾಟಗಳ ಪಡೆದಿದ್ದಾವೆ ಅಂತ ಅದು ಬೇಡ ಒಂದು ಸಾಂಕೇತವಾಗಿ ಇವತ್ತು ಕೂಡ ಆಚರಣೆ ಮಾಡಿದ್ದೀವಿ. ಇವುಗಳ ಬಂದಿದ್ದೀರಾ, ಇವೆಲ್ಲ ಕೂಡ ನಮ್ಮ ಕಾರ್ಮಿಕ ಸಂಘದ ಪರವಾಗಿ ಧನ್ಯವಾದಗಳಿಂದ ಹೊಂದಿಸಿದ ಮಾತಾಡುತ್ತೀನಿ. ಥ್ಯಾಂಕ್ ಯು. 140 ಕೂಡ PMA ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿದಾಗ ಅನವರತ್ತು நாங்கள் என்ன இந்த பெனிஃபிட் படிச்சிருக்கோமோ எல்லாமே கூட நம்ம எம்ப்ளாயிஸ் சப்போர்ட்டில் தொழிலாளி சப்போர்ட்டில் எல்லாம் ஒரு போராட்டம் மூலமாக தான் படிச்சிருக்கோம் சொல்லிட்டு இந்த சொல்லிட்டு நாங்கள் ரொம்ப ಸಂತೋಷಪಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕಾರ್ಮಿಕ ಸಂಘದ ಪರವಾಗಿ, ನಮ್ಮ ಕಾರ್ಯಕಾರಿ ಸಮಿತಿ ಪರವಾಗಿ ಎಲ್ಲ ನಮ್ಮ ತೇಜಸ್ ಕಾಂಪ್ಲೆಕ್ಸ್ನ ಎಲ್ಲ ನಮ್ಮ ಕಾರ್ಮಿಕರಿಗೂ ಹಾಗೂ ಪ್ರಪಂಚಾದ್ಯಂತ ಈ ದುಡಿತಾ ಇರುವ ಎಲ್ಲ ನಮ್ಮ ಕಾರ್ಮಿಕ ವರ್ಗಕ್ಕೆ ನಮ್ಮ BMA ಪರವಾಗಿ ಇವತ್ತಿನ ಇದು ಮೇ ಡೇ ಮತ್ತು ಅಂತಾರಾಷ್ಟ್ರೀಯ ದಿನಾಚರಣೆಯ ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಏನು BMA ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಇವತ್ತು ನಮ್ಮದು ವಿಶೇಷವಾಗಿ 2 ಕಾರ್ಯಕ್ರಮಗಳಿತ್ತು. ಒಂದು ಮೇ ಡೇ ಆಚರಣೆ ಮಾಡೋದು, ಇನ್ನೊಂದು ಬಂದು BMA ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಿದ್ವಿ. 2 ಕಾರ್ಯಕ್ರಮಗಳನ್ನು ನಾವು ಸುಸೂತ್ರವಾಗಿ ನಡೆಸೋದಕ್ಕೆ ನಮ್ಮ ಕಾರ್ಮಿಕರ ಒಂದು ಬೆಂಬಲ ಕೋರಿದ್ವಿ. ಅದರಂತೆ ಬೆಳಗ್ಗೆ ಒಂದು 7 ಗಂಟೆಯಿಂದ ಇವಾಗ ಒಂದು 8:45ವರೆಗೂ ನಮ್ಮ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಮತ್ತು BMA ಜನರಲ್ ಬಾಡಿ ಮೀಟಿಂಗನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಈಗಾಗಲೇ ನಮ್ಮ ಮಿತ್ರರು ಹೇಳಿದಂಗೆ ನಾವು ಕೂಡ BML ಕಾರ್ಖಾನೆ ಚೆನ್ನಾಗಿರಬೇಕು, ನಮ್ಮ ಕಾರ್ಮಿಕರು ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ BML ಕೂಡ ನಮ್ಮ ಕಾರ್ಮಿಕರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ಥರ ಇವತ್ತು BMA ಕೂಡ ಒಂದು ಬಲಿಷ್ಠವಾಗಿ ಒಂದು ಕಾರ್ಮಿಕ ಸಂಘವಾಗಿ ಮುಂದುವರಿಯುತ್ತಿದೆ ಅಂತ ಹೇಳಿದರೆ ನಮ್ಮ ಎಂಪ್ಲಾಯೀಸ್ ಅವರ ಒಂದು ನಂಬಿಕೆ, ಅವರ ಒಂದು ವಿಶ್ವಾಸ, ಅವರ ಒಂದು ಬೆಂಬಲ ನಮ್ಮ BMAಗೆ ಸಾಕಷ್ಟು ಇದೆ ಅಂತ ಹೇಳ್ಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ನಮಗೆ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ನಮಗೆ ಕೂಡ ಹಲವಾರು ಚಾಲೆಂಜಸ್ ಬಂತು ನಮ್ಮ ಒಂದು 3 ವರ್ಷ ಅವಧಿಯಲ್ಲಿ. ಅದನ್ನು ಕೂಡ ನಾವು BMA ನಮ್ಮ ಎಂಪ್ಲಾಯೀಸ್ ಒಂದು
ಬೆಂಬಲದಿಂದ ಎಲ್ಲವನ್ನು ಮೆಟ್ಟಿ ನಿಂತು ಒಂದು ಗ್ರಾಜ್ಯುಟಿ 20 ರಿಂದ 25 ಲಕ್ಷ ಇರ್ಬೋದು. ಎಂಪ್ಲಾಯೀಸ್ಗೆ ಲೀವ್ ರೂಲ್ಸ್ ಎಕ್ಸ್ಟ್ರಾ 3 CL A to D, ಅದೇ ರೀತಿ 5 SL ಎಕ್ಸ್ಟ್ರಾ ಫಾರ್ E and above ಬಂದು ಕೊಡಿಸಿದ್ದೀವಿ. ಅದೇ ರೀತಿ ಇಡೀ ದೇಶವೇ ನೋಡ್ತಾ ಇದ್ದಿದ್ದಂಥ ಒಂದು EPS 95 ಹೈಯರ್ ಪೆನ್ಷನ್ ಸ್ಯಾಲ್ರಿ ಫಸ್ಟ್ ಕೇಸ್ ಆಗಿದೆ BML KGF. ಆಮೇಲೆ HAL ಬೇರೆಯವರೆಲ್ಲ ಕೂಡ ಅದರಲ್ಲಿ ಜಾಯಿನ್ ಆದರು. ಇವತ್ತು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ. ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟು ನಿನ್ನೆ ಕರ್ನಾಟಕ ಹೈಕೋರ್ಟಲ್ಲಿ ಬಂದಿದೆ. ಅದಕ್ಕೆ ಹೇಳಿದ್ರೆ ಅದಕ್ಕೆ ನಮ್ಮ BML KGF ಕಾರ್ಮಿಕ ಸಂಘ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಅದರಲ್ಲಿ ನಮ್ಮ ಕೋಆರ್ಡಿನೇಷನ್ ಕಮಿಟಿ ಇರ್ಬೋದು, ರಿಟೈರ್ಡ್ ಸಂಘ ಇರ್ಬೋದು, ಎಲ್ಲರ ಒಂದು ನೇತೃತ್ವದಲ್ಲಿ ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಾವು BML ಸಂಸ್ಥೆ ಬಂದು EPS 95 ಹೈಯರ್ ಪೆನ್ಷನ್ ಸ್ಯಾಲರಿ ನಾವು ವಿಜಯೋತ್ಸವ ಆಚರಿಸಿದ್ವಿ ಅಂತ ಹೇಳಿದ್ರೆ ಅದೇ ನಮ್ಮ ಕಾರ್ಮಿಕರ ಅದಕ್ಕೆಲ್ಲ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಹೀಗೇನೆ ನಾವು ಕೂಡ ಈ ಏನು ಪರ್ಮನೆಂಟ್ ಎಂಪ್ಲಾಯೀಸ್ ತುಂಬ ಕಮ್ಮಿ ಆಗ್ತಾ ಇದ್ದಾರೆ. ಈ ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನ, ಈ ಟೆನ್ಯೂರ್ ಬೇಸ್ಡ್ ಕಾಂಟ್ರಾಕ್ಟ್ ನಾವು ಕಾಲಕ್ಕೂ ಮ್ಯಾನೇಜ್ಮೆಂಟ್ ಹತ್ರ ನಾವು ವಿರೋಧ ಮಾಡ್ತಾ ಇದ್ದೀವಿ. ಪರ್ಮನೆಂಟ್ ಎಂಪ್ಲಾಯೀಸ್ ಈ ಕಂಪ್ನಿಗೆ ತಗೊಂಡ್ರೆ ಕಂಪ್ನಿ ಏಳಿಗೆಗೆ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗೋದಕ್ಕೆ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಇವಾಗ ಇರುವ ಒಂದು ಕಾಲಕಷ್ಟದಲ್ಲಿ ಈ ನಮ್ಮ ದೇಶದಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ಭದ್ರತೆನೇ ಇಲ್ಲದ ಥರ ಆಗಿದೆ. ಜನಗಳು ಕೂಡ ಆತಂಕದಲ್ಲಿದ್ದಾರೆ. ಇದಕ್ಕೆಲ್ಲ ನಮ್ಮ ಕಾರ್ಮಿಕ ಸಂಘ ಸಮಯ ಸಂದರ್ಭ ಬಂದಾಗ ನಾವು ಕೂಡ ಅದಕ್ಕೆ ತಕ್ಕಂಗೆ ಅದನ್ನು ನಾವು ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದಕ್ಕೆ ತಕ್ಕಂಗೆ ನಾವು ಕೂಡ ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ಕೊಂಡು ಮತ್ತೊಮ್ಮೆ ನಮ್ಮ ಕಾರ್ಮಿಕ ದಿನಾಚರಣೆಯ ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಹಿರಿಯರನ್ನ, ಪೂರ್ವಜರನ್ನ, ಈ ನಾಯಕರನ್ನ, ಕಾರ್ಮಿಕ ಸಂಘಗಳ ದುಡಿದವರು ಮತ್ತೆ ನಮ್ಮ ಪ್ರಾಣ ಬಲಿದಾನಗಳನ್ನ ಮಾಡಿದವರನ್ನೆಲ್ಲ ಇವತ್ತು ಸ್ಮರಣೆ ಮಾಡಿಕೊಂಡು ಅವರ ಒಂದು ಪ್ರೇರಣೆಯಿಂದ, ಅವರ ಒಂದು ಪ್ರೋತ್ಸಾಹದಿಂದ ನಾವು ಕೂಡ ಇನ್ನಷ್ಟು ಉತ್ತಮವಾಗಿ ಟ್ರೇಡ್ ಯೂನಿಯನ್ ನಡೆಸೋದಕ್ಕೆ ಅದೆಲ್ಲ ನಾವು ಕೂಡ ಸ್ಪರ್ಧೆ ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ BR ಅಂಬೇಡ್ಕರ್ ಅವರ ಒಂದು ಕೊಡುಗೆಗಳು ಕಾರ್ಮಿಕ ಸಂಘಕ್ಕೆ, ಈ ಕಾರ್ಖಾನೆಗಳಿಗೆ ಪರ್ಟಿಕ್ಯುಲರ್ ಆಗಿ ಏನು ಒಂದು ಲೇಬರ್ ಲಾಸ್ ಇದೆಯೋ ಅದೆಲ್ಲ ಕೂಡ ನಾವು ಸ್ಪರ್ಧೆ ಮಾಡ್ಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ BMA ಸರ್ವ ಸದಸ್ಯರ ಸಭೆಯಲ್ಲಿ ನಮ್ಮ BMA ಸಂವಿಧಾನ ಅಮೆಂಡ್ಮೆಂಟ್ ಮಾಡಬೇಕಾಗಿತ್ತು. ಅದು ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರುತ್ತೆ. ಇವಾಗ 909 ಜನ ಎಂಪ್ಲಾಯೀಸ್ ಇದ್ದಾರೆ. ಅದಕ್ಕೆ ತಕ್ಕಂಗೆ ನಮ್ಮ ಆಫೀಸ್ ಬೇರರ್ಸ್ 8 ಜನ, 21 ಜನ EC ಮೆಂಬರ್ ಇದ್ದರು. ಈ ಕಾಲಕ್ಕೆ ತಕ್ಕಂಗೆ ಆಮೇಲೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947 ಸೆಕ್ಷನ್ 33 ಪ್ರಕಾರ 1% ಇರಬೇಕು. ಅದನ್ನು ನಾವು ಕೂಡ ಮ್ಯಾನೇಜ್ಮೆಂಟ್ ಹತ್ರ ಮಾತುಕತೆ ಮಾಡಿ ಫೈನಲ್ ಆಗಿ 8 ಆಫೀಸ್ ಬೇರರ್ಸು ಮತ್ತು 19 EC ಮೆಂಬರ್ಸು ಇನ್ನು ಮುಂದೆ ಈ BMA ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ವ ಸದಸ್ಯರ ಸಭೆ ಸರ್ವಾನುಮತದಿಂದ ನಮಗೆ ಅಂಗೀಕಾರ ಕೊಟ್ಟಿದ್ದಾರೆ. ಇದನ್ನೇ ನಾವು ನಿರ್ಣಯ ಪಾಸ್ ಮಾಡಿದ್ವಿ. ಅದು ಇನ್ನು ಮುಂದೆ ನಮಗೆ CDP ಇದೆ, ಮತ್ತು ವೇಜ್ ರಿವಿಷನ್ ಇದೆ, ನಮ್ಮ ಇನ್ಸೆಂಟಿವ್ ಇದೆ. ಇವೆಲ್ಲ ಬಂದು ಮ್ಯಾನೇಜ್ಮೆಂಟ್ ಕೂಡ ಮುಂದೆ ಬಂದು 4,000 ಕೋಟಿ ಅಧಿಕಗೂ ನಾವು ಪ್ರೊಡಕ್ಷನ್ ಮಾಡಿಕೊಟ್ಟಿದ್ದೀವಿ. KGF ಕಾಂಪ್ಲೆಕ್ಸ್ ಕೂಡ ಉತ್ತಮವಾಗಿ ಒಂದು ಪ್ರೊಡಕ್ಷನ್ ಆಗಲಿ, ಪ್ರಾಡಕ್ಟ್ ಆಗಲಿ, ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ ನಾವು ಡೆಲಿವರಿ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕಂಗೆ ನಮ್ಮ ಕಾರ್ಮಿಕರಿಗೆ ನಮ್ಮ ಪೆಂಡಿಂಗ್ ಇಶ್ಯೂಸ್ ಏನಿದೆ ಅದನ್ನು ಮ್ಯಾನೇಜ್ಮೆಂಟ್ ಕೂಡ ಆದಷ್ಟು ಬೇಗ ರಿಸಾಲ್ವ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಮ್ಯಾನೇಜ್ಮೆಂಟ್